ಕುಡ್ತಾನೆ ಈ ಬಹಳ ದೊಡ್ಡ ಕೆಟ್ಟ ಅಭ್ಯಾಸ ಇದು. ಪ್ರತಿ ದಿವಸ ಬೆಳಗ್ಗೆ ಎದ್ದಾಗ ಮಜ್ಜಿಗೆಯಲ್ಲಿ ಅದನ್ನ ಕುಡಿಸಿದ್ರೆ ಅದ್ರಲ್ಲಿ ಸ್ವಲ್ಪ ಆ ಚೂರ್ಣವನ್ನ ಅವ್ರಿಗೆ ಆಹಾರದಲ್ಲಿ ಗೊತ್ತಾಗದಂಗೆ ಹಾಕಿ ಕೊಟ್ರೆ ಒಂದ್ 2-3 ತಿಂಗಳಿಗೆ ವಾಂತಿ ಭೇದಿಯಾಗಿ ಇರಿಟೇಷನ್ ಆಗಿ ಕುಡಿಯೋದನ್ನ ತಾನೇ ಬಿಡ್ತಾರೆ. ಈ ಕುಡಿತ ಬಿಡಿಸ್ಲಿಕ್ಕೆ ಏನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ಈ ಕುಡಿತ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಹೌದು. ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಅಂದ್ರೆ ಅನ್ಯಾಯ, ಬಲಾತ್ಕಾರ, ಕೊಲೆ ಸುಲಿಗೆ ನಡೆಯೋದೆಲ್ಲ ಈ ಕುಡಿತದ ಅಮಲಲ್ಲೇ. ಕುಡಿಲಿಕ್ಕೆ ದುಡ್ಡಿನ ಕೊರತೆ ಆದ್ರೆ ಏನು ಬೇಕಾದ್ರೂ ಕೆಟ್ಟ ಕೆಲಸ ಮಾಡ್ತಾರೆ. ಅದಕ್ಕೆ ಈ ಕುಡಿತದಿಂದ ಬಹಳ ಕುಟುಂಬಗಳು ನಾಶ ಆಗ್ತವೆ. ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ತುಂಬಾ ತೊಂದರೆ ಆಗುತ್ತೆ. ಬಹಳ ಜನ ಒಂದು ಮಾತು ಹೇಳ್ತಾರೆ, ನನಗೆ ತುಂಬಾ ನೋವಾಗುತ್ತೆ, ಈ ಕುಡಿತದ್ದೇನಾದ್ರು ನಿಲ್ಲಿಸ್ಬಿಟ್ರೆ ಅಬಕಾರಿ ಇಲಾಖೆಯಿಂದ ನಮಗೆ ಟ್ಯಾಕ್ಸ್ ಕಲೆಕ್ಟ್ ಆಗೋದಿಲ್ಲ, ಅದರಿಂದನೇ ಗೌರ್ಮೆಂಟ್ ನಡೀತದೆ ಅಂತ ಹೇಳಿ ಹೇಳ್ತಾರೆ. ಅಲ್ರಿ, ಮಂದಿ ಮನಿ ಹಾಳು ಮಾಡಿ ಸರ್ಕಾರ ನಡೆಸೋದಂದ್ರೆ ಏನಿದು? ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಮನುಷ್ಯರಲ್ವೇನು? ಸರ್ಕಾರ ಅಂದ್ರೆ ಪೇಪರ್ ಹಾಳಿ ಅಲ್ಲ, ಸರ್ಕಾರ ಅಂದ್ರೆ ಆಫೀಸ್ ಅಲ್ಲ, ಮನುಷ್ಯರಿದ್ರೆ ಸರ್ಕಾರ. ಮನುಷ್ಯರ ಬದುಕನ್ನ ಹಾಳು ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದು ಯಾವ ಪುರುಷಾರ್ಥ ಆಗುತ್ತೆ? ನನಗಂತೂ ಇದ್ರ ಬಗ್ಗೆ ಬಹಳ ನಾನು ಕಠೋರವಾಗಿ ಖಂಡನೆ ಮಾಡ್ತೇನೆ ಇದನ್ನು. ಅದಕ್ಕೆ ಕರ್ನಾಟಕ ವ್ಯಸನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಈ ಮೂಲಕ ಕರೆ ಕೊಡ್ತೇವೆ. ನೀವೆಲ್ಲರೂ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ನಮ್ಮ ಕರ್ನಾಟಕದಲ್ಲಿ ಸರಾಯಿ ಬಂದ್ ಆಗಬೇಕು ಅಂಥೇಳಿ ಒಂದು ಪತ್ರ ಬರೆದು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡಿ. ಅವೆಲ್ಲ ಪತ್ರಗಳನ್ನ ಸಂಗ್ರಹಣೆ ಮಾಡಿಕೊಂಡು ನಾವು ಈ ಏನು ಕುಡಿತ ಹೆಚ್ಚಿಗೆ ಮಾಡಿ ಮಂದಿ ಮನೆ ಹಾಳು ಮಾಡಿನೇ ಅದು ಇಲಾಖೆಗೆ ಒಬ್ಬ ಮಿನಿಸ್ಟರ್ ಇರ್ತಾರಲ್ಲ, ಆ ಮಿನಿಸ್ಟರ್ ಹತ್ರನೇ ಹೋಗ್ತೇವೆ ಡೈರೆಕ್ಟಾಗಿ ಆ ಲೆಟರ್ ತೆಗೆದುಕೊಂಡು. ಯಾಕಂದ್ರೆ ಈ ಕುಡಿತನೇ ಈ ಬಹಳ ದೊಡ್ಡ ಕೆಟ್ಟ ಅಭ್ಯಾಸ ಇದು. ಅದಕ್ಕಾಗಿ ಈ ಕುಡಿತ ನಿಷೇಧವನ್ನ ಮಾಡಬೇಕು ಅನ್ನೋದು ಈ ಕುಡಿತ ಸಮಸ್ಯೆಗೆ ಪರಿಹಾರ, ಮೊದಲನೇ ಪರಿಹಾರ. ಯಾಕಂದ್ರೆ ಕೊಡೋದೇ ಸ್ಟಾಪ್ ಆದ್ರೆ ಈ ಕುಡಿಯೋದಲ್ಲಿ ಇರ್ತದೆ. ಅದಕ್ಕೆ ಅದಷ್ಟಕ್ಕೂ ಕೂಡ ಇದು ಈ ಕಾರ್ಯ ಆಗೋದು ಸ್ವಲ್ಪ ತಡ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಮನೆ ಮದ್ದನ್ನು ಮಾಡ್ಬೋದು. ಪ್ರತಿ ದಿವಸ ಬೆಳಗ್ಗೆ ಎದ್ದಾಗ ಆ ಮನುಷ್ಯನಿಗೆ, ಕುಡಿಯೋ ಮನುಷ್ಯನಿಗೆ ಅಂಬ್ಲಿ ಕುಡಿಸ್ರಿ. ಬೆಳಗ್ಗೆದ್ದು ಅದನ್ನ ಅಂಬ್ಲಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ಇವತ್ತು ಬೆಳಗ್ಗೆ 1-2 ಚಮಚ ಹಿಟ್ಟನ್ನು ನೆನೆಸ್ಬೇಕು, ಅದನ್ನ ರಾತ್ರಿ ಕುದಿಸಿ ಒಂದು ಬಟ್ಟೆ ಕಟ್ಟಿಡಬೇಕು, ಬೆಳಗ್ಗೆದ್ದು ಆ ಅಂಬ್ಲಿನೂ ಕುಡಿಸ್ಬೇಕು. ಅಂದ್ರೆ ಇವತ್ತು ಬೆಳಗ್ಗೆ, ನಾಳೆ ಬೆಳಗ್ಗೆ ಕುಡಿಬೇಕಂದ್ರೆ ಇವತ್ತು ಬೆಳಗ್ಗೆನೆ ಅದನ್ನ ಅಂಬ್ಲಿಗೆ ನೆನಾಕಿರ್ಬೇಕು, ಇವತ್ತು ರಾತ್ರಿ ಕುದಿಸಿ ನಾಳೆ ಬೆಳಗ್ಗೆ ಕುಡಿಬೇಕು. ಮಜ್ಜಿಗೆಯಲ್ಲಿ ಅದನ್ನ ಕುಡಿಸಿದ್ರೆ ಅದ್ರಲ್ಲಿ ಸ್ವಲ್ಪ ಶುಂಠಿ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಇದೆಲ್ಲ ಹಾಕಿ ಬೆಳಗ್ಗೆದ್ದು ಮಜ್ಜಿಗೆಯಲ್ಲಿ ಅಂಬ್ಲಿ ಕುಡಿಸಿದ್ರೆ ಅವ್ನು ಕುಡಿಯೋದು ಬಿಡ್ತಾನೆ. 3 ತಿಂಗಳು ಸತತವಾಗಿ ಕುಡಿಸ್ ನೋಡ್ರಿ, ಅವನಿಗೆ ಕುಡಿಬೇಕಂತ ಮನಸ್ಸು ಬರಲ್ಲ. ಆಮೇಲೆ ಬಜೆ ಬೇರು, ಆಮೇಲೆ ಒಂದೆಲ್ಗ ಸೊಪ್ಪು, ಬ್ರಾಹ್ಮಿ ಚೂರ್ಣ, ಬಜೆ ಬೇರಿನ ಚೂರ್ಣ, ಆಮೇಲೆ ಸೋಂಪು ಕಾಳಿನ ಚೂರ್ಣ, ಇವೆಲ್ಲವೂ ಅರ್ಧ ಚಮಚ 2 ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಅದನ್ನು ಶೋಧಿಸಿ ಸಾಯಂಕಾಲ ಕಷಾಯ ಕೊಡ್ರಿ, ಸ್ವಲ್ಪ ಬೆಲ್ಲ ಹಾಕಿ, ಚೆನ್ನಾಗಿ ಟೇಸ್ಟ್ಫುಲ್ ಆಗಿರ್ತದೆ. ಆ ಕಷಾಯ ಕುಡಿಸಿ ಬೆಳಿಗ್ಗೆ ಅಂಬ್ಲಿ ಕುಡಿಸಿದ್ರೆ ಈ ಕುಡಿತ ಸಂಪೂರ್ಣವಾಗಿ ಅವ್ರು ನಿಲ್ಲಿಸ್ತಾರೆ. ಅವರೇ ಮನಸ್ಸು ಚೇಂಜ್ ಆಗುತ್ತೆ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರ್ತದೆ, ಬ್ಯಾಲೆನ್ಸ್ ಆಗುತ್ತೆ. ಇದಿಷ್ಟಕ್ಕೂ ಅವ್ರು ನಿಲ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ನಶಾಮುಕ್ತಿ ಚೂರ್ಣ ಅಂತ ಒಂದು ಸಿಗ್ತದೆ. ಆ ಚೂರ್ಣವನ್ನ ಅವ್ರಿಗೆ ಆಹಾರದಲ್ಲಿ ಗೊತ್ತಾಗದಂಗೆ ಹಾಕಿ ಕೊಟ್ರೆ ಒಂದ್ 2-3 ತಿಂಗಳಿಗೆ ವಾಂತಿ ಭೇದಿಯಾಗಿ ಇರಿಟೇಷನ್ ಆಗಿ ಕುಡಿಯೋದನ್ನ ತಾನೇ ಬಿಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಯಾರು ಕುಡಿದು ಬಂದಿರ್ತಾರಲ್ಲ ಅಂತ ಕುಡಿದು ಬಂದಾಗ ಅವ್ರಿಗೆ ಮೂಗ್ನಲ್ಲಿ ಔಡ್ಲೆಲೆ ಅಂತ ಕರೀತಾರಲ್ಲ, ಹರಳೆಲೆ, ಅದರ ರಸ ಹಿಂಡಿ ಬಿಟ್ರೆ ಮೂಗ್ನಲ್ಲಿ ಒಂದು 4 ಹನಿ, ಅದು ಬಹಳ ಬೇಗ ಅವರಿಗೆ ಕುಡಿಯೋದು ಇರಿಟೇಷನ್ ಆಗಿ ವಾಂತಿಯಾಗಿ ಕುಡಿತ ಬಿಡಿಸ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.